So good evening everyone, myself Aditya Jituri. I am studying in class 10th. So I am teaching the part 1 Kannada, that is Vanamarada Gili. The writer is Aramitra. Now so start the ಕೃತಿಕಾಕಾರರ ಪರಿಚಯ. ಅರಾಮಿತ್ರ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಜನಿಸಿದರು. ಇವರು ಅರಾಮಿತ್ರ ಅವರು ಇದಾರಲ್ಲ, ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಪುಟ್ಟ ಗ್ರಾಮ ಅಕ್ಕಿಹೆಬ್ಬಾಳದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಅಂದರೆ ಇವರು ಶಾರ್ಟ್ ಫಾರ್ಮ್ನಲ್ಲಿ ಅರಾಮಿತ್ರ ಅಂತ ಕೊಟ್ಟಿದ್ದಾರೆ. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಖ್ಯಾತ ವಾಗ್ಮಿಕಗಳಾದ ಇವರನ್ನು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ, ಬಳಿಕ ರೀಡರ್, ಪ್ರೊಫೆಸರ್, ಪ್ರಿನ್ಸಿಪಲರಾಗಿ ವಿವಿಧ ಕಡೆಗಳಲ್ಲಿ ಸೇವಿಸಲಾಗಿದ್ದಾರೆ. ಇವರು ಒಂದು ಬಳಿಕ ರೀಡರ್ ಮತ್ತು ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲರಾಗಿ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ಮತ್ತು ಇವರು ಉಪನ್ಯಾಸಕರಾಗಿ ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ. ಆರಕ್ಷತೆ ಮತ್ತು ಇತರ ಪ್ರಬಂಧಗಳನ್ನು ಸಾನ್ಯಕ್ಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳನ್ನು ಬರೆದಿದ್ದಾರೆ. ಇವರು ಆರಕ್ಷತೆ ಮತ್ತು ಇತರ ಪ್ರಬಂಧಗಳನ್ನು ಬರೆದಿದ್ದಾರೆ. ಮತ್ತಿನ್ನೊಂದು ಸಾನ್ಯಕ್ಕೆ ಕೊರೆಯುತ್ತೇನೆ ಮತ್ತು ಇವರ ಪ್ರಬಂಧಗಳು. ಛಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ, ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸನ್, ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಮಿನಿಮಮ್ 3 ರಿಂದ 5 ಕೃತಿಗಳನ್ನು ರಚಿಸಿದ್ದಾರೆ. ಅದು ಯಾವುದೆಂದರೆ ಛಂದೋಮಿತ್ರ 1, ಕನ್ನಡ ಮೇಘದೂತ 2ನೇದು, ಮಹಾಭಾರತ ಪಾತ್ರ ಸಂಗತಿಗಳು 3ನೇದು, ವಚನಕಾರರು ಮತ್ತು ಶಬ್ದಕಲ್ಪ, ಮತ್ತು ಇನ್ನೊಂದು ಒಳನೋಟಗಳು. ಇವರು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ನವರತ್ನರಂ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಸಂದಿವೆ. ಇವರಿಗೆ ಒಂದು ನವರತ್ನರಾಮ ಪ್ರಶಸ್ತಿ ಸಿಕ್ಕಿದೆ, ಮತ್ತು ಇನ್ನೊಂದು ವರ್ಧಮಾನ ಪ್ರಶಸ್ತಿ ಸಿಕ್ಕಿದೆ, ಇನ್ನೊಂದು ಕಾವ್ಯಾನಂದ ಪುರಸ್ಕಾರ ಮತ್ತು ಗೋರೂರು ಸಾಹಿತ್ಯ ಪ್ರಶಸ್ತಿಗಳು ಪಡೆದಿವೆ. ಪ್ರಕೃತ ಪಾಠವನ್ನು ಇವರು ಮಹಾಭಾರತ, ವ್ಯಾಸ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ. ಇವರು ಈ ಪಾಠವನ್ನು ಮಹಾಭಾರತ ಎಂಬ ಪಾತ್ರದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಥ್ಯಾಂಕ್ ಯು.